ಡಿ ಕೆ ಶಿವಕುಮಾರ್ ಏನಾದ್ರೂ ಗುರ್ತೈತಿ. ಅವ್ರು ಯಾರ್ಯಾರ ಜೋಡೆ ಸೆಟಲ್ಮೆಂಟ್ ಮಾಡ್ತಾರೆ ಏನು, ಅವ್ರು ಸೆಟಲ್ಮೆಂಟ್ ಮಾಡಿಕೊಂಡೇ ಹೊರಗದಾರ. ಏನು ಹೊರಗೆ ಅವ್ರು ಇರ್ಲಿಕ್ಕಾಗೋದಿಲ್ಲ. ಇನ್ನು ಯಾವ ಸೆಟಲ್ಮೆಂಟು ನಡೆದಿಲ್ಲ ಕೇಂದ್ರದಾಗ. ಇವತ್ತು ದೇಶದ ಬಗ್ಗೆ, ದೇಶ ವಿಭಜನೆ ಬಗ್ಗೆ ಮಾತಾಡೋದು ಅಂದರೆ ದೇಶದ್ರೋಹ. ಇಂಥ ಗಂಭೀರ ಹೇಳಿಕೆಯನ್ನು ಕೊಟ್ಟಾಗ ಇವತ್ತು ಕಾಂಗ್ರೆಸ್ಸು ಅಂಥ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ, ಒಂದು ಸೋಕಾಸ್ ನೋಟಿಸು ಕೊಡಲಿಲ್ಲ. ಅಂದರೆ ಕಾಂಗ್ರೆಸ್ಸು ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾಯಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ, ಜೋಡೋ ಮಾಡ್ತೀವಿ, ಭಾರತ ಜೋಡೋ ಅಂತ ಹೇಳ್ತಾರೆ. ಇಲ್ಲಿ ಅವ್ರ ಎಂ ಪಿಗಳು ಅವ್ರ ಪಾರ್ಟಿಯವರು ಭಾರತ ತೋಡೋ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿದನು ಕಾಂಗ್ರೆಸ್ಸಿನ ಭಾರತದ ಬಗ್ಗೆ ಇರುವ ನಿಲುವು ಏನು ಅನ್ನೋಂಥದ್ದು ಕಾಂಗ್ರೆಸ್ ಇವತ್ತು. ಯಾಕಂದರೆ ಭಾರತವನ್ನು ತೋಡೋ ಮಾಡ್ಲಿಕ್ಕೆ ಹೋಗಿ ಅವ್ರ ಇಂಡಿಯಾ ಅಲಯನ್ಸೇ ತೋಡೋ ಆಗ್ಲಕತ್ತದ. ಇವತ್ತು ಯಾರೂ ಉಳಿಲಾಗ್ಯಾರ. ಇವತ್ತು ಕೇಜ್ರಿವಾಲ ದಿಲ್ಲಿ ಮತ್ತು ಪಂಜಾಬದಲ್ಲಿ ನಾವು ಎಲ್ಲ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಮಾನ್ಯ ನಿತೀಶ್ ಕುಮಾರ್ ಅವರು ಬಂದರು. ಇವತ್ತು ಕೇಜ್ರಿವಾಲ್ ಅವ್ರು ಬಂದರು. ಇನ್ನು ಕೆಲವೇ ದಿವಸನಾಗ ಉದ್ಧವ್ ಠಾಕ್ರೆ ಹೊರಗೆ ಬರ್ತಾರೆ. ಮಮತಾ ಬ್ಯಾನರ್ಜಿಯವರಂತರೂ ಇವರ ಕಾರ್ಯಕ್ರಮಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಹಾಕಿದ್ರು. ಅಂದ್ರೆ ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿಯವರು 2024ರಲ್ಲಿ ಅಭೂತಪೂರ್ವ ಒಂದು ಲೋಕಸಭೆಯಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತವನ್ನು ಜೋಡಿಸುವಂಥ ನರೇಂದ್ರ ಮೋದಿಯವ್ರನ್ನ ದೇಶದಲ್ಲಿ ತರುವಂಥ ನಿರ್ಣಯ ದೇಶದ ಜನ ಮಾಡಿಬಿಟ್ಟಿದ್ದಾರೆ.